ನಾವಿದ್ದಿದ್ದು ಕಳ್ತನ ಮಾಡಕ್ಕಂತೆ ಅಷ್ಟೇ ಹೊಡೆದು ಓಡಿಸ್ಬಿಡ್ತಾರೆ ಆಮೇಲೆ ನಮ್ಮನ್ನ. ಪೈನಾಪಲ್ ಕಳ್ತನ ಮಾಡ್ಕೊಡ್ಬೇಕಂತ ನರೇಶ್. ಇಲ್ಲಿ ಪೈನಾಪಲ್ ಪ್ಲಾಂಟೇಶನ್, ಆಮೇಲೆ ಕೋಕೋ ಚಾಕ್ಲೇಟ್, ಹೋಮ್ ಮೇಡ್ ಚಾಕ್ಲೇಟ್ಸ್ ಮಾಡ್ತಾರೆ. ಅದಕ್ಕೆ ತುಂಬ ಕೋಕೋ ಫ್ರೂಟ್ಸ್ ಇದೆ, ಆಮೇಲೆ ಜಾಕ್ ಫ್ರೂಟ್ಸ್ ಜಾಸ್ತಿ ಇದೆ, ರಬ್ಬರ್ ಪ್ಲಾಂಟ್ಸ್, ರಬ್ಬರ್ ಹೇಗೆ ಇದು ಮಾಡ್ತಾರೆ ಅಂತ ಇದೆ. ಸೊ ನಾವು ಇವಾಗ ಹೋಗ್ತಾ ಇರೋದು ಒಂದು ಪ್ಲೇಸ್, ಅದನ್ನ ನಾನು ಮುಂದೆ ತೋರಿಸ್ತೀನಿ. ರೋಡಲ್ಲಿ ಬರಬೇಕು, ಕುಟ್ಟಿ ರೋಡಲ್ಲಿ ಬರಬೇಕು. ಅದಕ್ಕೆ 5 hours ಬೇಕೇ ಬೇಕು. ನಮ್ಮದೇ ತಪ್ಪು. 8 o'clock ಹೇಳಿದ್ರು, ನಮ್ಮ 9 o'clock. ಯಾರಿಂದ ಹೇಳ್ಬೇಕು ನರೇಶ್ ಅಂತ ಗೊತ್ತಾಯ್ತು. 8 o'clock ಹೇಳಿದ್ರೆ 7:30ಗೆ ಅದಕ್ಕೆ ಲೇಟ್ ಆಯಿತು. ಸೊ ಇನ್ನೊಂದು ಸ್ವಲ್ಪ ದೂರ ಅಂದ್ಕೊಳ್ತೀನಿ. ಈ ರೋಡ್ ಹೆಂಗಿದೆ ಗೊತ್ತಮ್ಮ? ಈ ರೋಡ್ ಹೆಂಗಿದೆ, ಇದೇನೇ ಗೋವಾ ಥರ ಇದೆ. ಹೌದಾ? ಸೇಮ್ ಗೋವಾ ಹೆಂಗಿದೆ, ಗ್ರೀನರಿ ಸರ ಗ್ರೀನರಿ. ಸೊ ಗೋವಾ ರೋಡ್ ಮನೆಗಳು ಎಲ್ಲ ಇದೆ. ಹೌದಾ? ಮತ್ತು ನೈಟಲ್ಲೆಲ್ಲ ಭಯ ಆಗಲ್ಲ ಅಂತಾರೆ. ಮತ್ತು ಈ ಥರ ರೋಡಲ್ಲಿ ಎಲ್ಲ ಕಡೆ ನೈಟಲ್ಲಿ ಲೈಟ್ ಇರುತ್ತೆ ಫುಲ್ಲು. ಓಕೆ, ಅಲ್ಲಿರೋರೆಲ್ಲ ಸತ್ತೋಗ್ಬಿಡ್ತಾರಲ್ಲ. ಆ ಸೈಡ್ ಈ ಸೈಡ್ ಮನೆಗಳ ನೋಡಿ, ಬರೀ ಮನೆಗಳೇ ಇವೆ. ಕುಟ್ಟಿ ರೋಡ್, ಹುಡುಗಿರೆಲ್ಲ ಮಸ್ತ್ ಅದು ಒಂದು ಪುಟ್ಟು ರೋಡಲ್ಲಿ ಬರ್ತಾ ಇದ್ದೀವಿ. ಇಲ್ಲೆಲ್ಲಿ ಕರಿಯ ಸಮುದ್ರ ಐತೆ. ಗೈಸ್, ಹೋಗೋ ಹತ್ತು. ಹಾಂ, ಇದು ಫೋನ್ ಇಟ್ಕೋ. ಯಾವುದು? ಬಾ 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 ಬಾ. ಸೆಕೆಂಡ್ ರೂಮ್ ಹಿಂಗ್ಯಾ? ಸೆಕೆಂಡ್ ರೂಮ್. ಇಲ್ಲೇನಾ ಸ್ಲಿಪ್ಪರು? ಏನಕ್ಕೆ? ಸೊ ನಾವಿವಾಗ ಹೌಸ್ ಬೋಟಲ್ಲಿದ್ದೀವಿ. ಇರುಮೋ ಬಾಮ ಫಸ್ಟ್ ಒಳಗೆ ಹೋಗೋಣ. ಮಸ್ತಾಗಿದಲ್ಲ. ಮತ್ತೆ 5:30ಗೆ ರಿಟರ್ನ್ ಇಲ್ಲಿಗೆ ತೊಗೊಂಡು ಬಂದುಬಿಡ್ತಾರಂತೆ ಮಾ. ಯಾಕಂದರೆ ನೈಟಲ್ಲಿ ಮಧ್ಯದಲ್ಲಿ ಇರೋದಕ್ಕೆ ಆಪ್ಷನ್ ಇಲ್ಲ ಅಂತೆ. ವಾ, ನೀರು ಬರುತ್ತೆ ಕುಡಿಯೋಕ್ಕಲ್ವಾ? ಅಲ್ಲಿ ಇರುತ್ತೆ. ಇವಾಗ ಲಂಚ್ ಇದೆ.
ನಮಗೆ ಎಲ್ಲಿ ಅಲ್ಲೋ ವೆಲ್ಕಮ್ ಡ್ರಿಂಕ್ ಇದೆ. ಅದು ಎಲ್ಲೋ ಹೋಗ್ಬೇಕು. ಇಲ್ಲಿ ನಮ್ದೇ ತಾನೆ. 2 ರೂಮ್ ನಮಗೆ. ಇಲ್ಲಿ ಅಪ್ಸ್ಟೇರ್ಸ್ ಇದೆ, ನಮಗೆ ಗೊತ್ತೇ ಇಲ್ಲ, ನಾವು ಇಷ್ಟೇ ನೋಡಬೇಕು ಅನ್ಕೊಂಡ್ಬಿಟ್ಟು ಸುಮ್ಮನೆ ನಿಂತಿದ್ದೀವಿ. ಓ ಇಲ್ಲೂ ರೂಮ್ಸ್ ಇದೆ ಮಾ. ಇದು ನೋಡು ಹಿಂಗ ಸರ್. ಇದು ಡೈನಿಂಗ್ ಏರಿಯಾಮಾ ಇಷ್ಟೇ. ಹಿಂಗೆ ಮಾಡಿದಾರಲ್ಲ. ಥ್ಯಾಂಕ್ ಯು. ಈ ಥರ ಇದೆ ಆ್ಯಕ್ಚುಲಾಗಿ. ಓವರ್ ನೈಟ್ ಫುಲ್ ಇಲ್ಲೇ ಸ್ಟೇ ಮಾಡ್ತೀವಿ. ಎಲ್ಲ ಕಡೆ ಇದೆ ಇದೆ. ಆ್ಯಂಡ್ ಇವಾಗ ಮೂವಿಂಗಲ್ಲಿದೆ. ಹಾಂ ಹೇಳ್ದೆ ತಾನೇ ನಾನು. ಇಲ್ಲಿ ನಿಂತ್ಕೊಂಡು ಫೋಟೋ ತಗೋಬೇಕು. ವೈಟಾಗಿದೆ, ಚೆನ್ನಾಗಿದೆ. ಹೆಂಗ್ ಬಂದ್ರೆ ಹೆಂಗ್ ಹೋದ್ರೆ ಹೆಂಗ್ಲೇ ಗೊತ್ತಿಲ್ಲ ಅಲ್ಲ. ಅಂತ ಕರೆದು ಸೊ ಈಗ ಗೋಯಿಂಗ್ ಫಾರ್ ಲಂಚ್. ನೋಡೋಣ ಏನೇನಿರುತ್ತೆ. ಬನ್ನಿ ಇದು ಊಟ. हम लोग इधर बैठेगा. हाँ बैठो तुम, अच्छा तुम दोनों बैठो, और लोग आए एक साइड. ನೀನೇ ಫಿಶಿಂಗ್ ಮಾಡು ಏನು ಮಾಡೋದು ಇಲ್ಲೇ. ಅವ್ರೇನು ಮಾಡ್ತಾ ಇದೀಯಾ? पानी अच्छा है, ಹಾಂ पानी को 2 दिन ऐसे बच गया ना, इसलिए मैंने पानी से ಅಲ್ಲಿ ಅಲ್ಲಿ ನೋಡ್ದಲ್ಲಿ ಇಲ್ಲ ನೋಡ್ತಾ ಇದ್ದೀನಿ. ಹೋಗೋಣ. ನೀರು ಬಿದ್ಗಿದ್ದು ಹೋಗ್ಬಿಟ್ರೆ ಅಷ್ಟೇ ಆಮೇಲೆ ಜೀವ. ನೋಡಿ ಯಾರಪ್ಪ ಇಲ್ಲಿ ಗುದ್ದ ಥರ ಬಂದವನು ಅಲ್ಲಿ ಕೇಳಕ್ಕೆ. ಕೇಳೋಣ. ಅಲೆಗಳು ನೋಡಿ ಹೆಂಗಿದೆ. ಈ ಬೋಟ್ ನೋಡಿ ವಾ ದೊಡ್ಡದಿದು ಫುಲ್ಲು. ರಾಯಲ್ ಕ್ಯಾರಬಿನ್ ಅಂತ ಯಾವುದೋ ದೊಡ್ಡ ಬೋಟ್, ಫ್ಯಾಮಿಲಿ ಬೋಟ್ ಅನಿಸುತ್ತೆ. ಆಲ್ಮೋಸ್ಟ್ ನೋಡು ಮಕ್ಕಳೆಲ್ಲ ಇದ್ದಾರೆ. ಅಲ್ಲೋ ಡ್ಯಾನ್ಸ್ ಆಡ್ತಾರೆ ಅಲ್ಲಿ ಇಲ್ಲಿ ನೀಟಾಗುತ್ತೆ ಅಲ್ಲಿ 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 ಇಲ್ಲಿ ವ್ಯೂಗೆ ಅಂತ ನಿಲ್ಲಿಸಿದ್ದಾರೆ. ಸೊ ಈ ಥರ ಇಲ್ಲಿ ಬೇಕಂದರೆ ಈ ಥರ ಚಿಕ್ಕ ಬೋಟ್ ಇದೆಯಲ್ಲ, ಇದರಲ್ಲಿ ಕರ್ಕೊಂಡು ಹೋಗ್ತಾರಂತೆ ಔಟ್ ಸೈಡು. ಬೇಕಾದರೆ 1 ಅವರ್ ಫುಲ್ಲು ಕವರ್ ಮಾಡ್ತಾರೆ. ಇಲ್ಲ ಸ್ಪೀಡ್ ಬೋಟಿಂಗ್ ಇರುತ್ತೆ, ಅದಕ್ಕೆ 1000 ರೂಪೀಸ್ ಏನೋ ಅನಿಸುತ್ತೆ. ಆ್ಯಂಡ್ ಇನ್ನೂ ಒಂದು ನೋಡಲೇಬೇಕು, ಇಲ್ಲಿರೋರೆಲ್ಲರೂ ಇದು ಅವ್ರದ್ದು ಸ್ವಂತ ಬೋಟು. ಇಲ್ಲಿಂದ ಅಲ್ಲಿಗೆ ಬೋಟಲ್ಲೇ ಟ್ರಾವೆಲ್ ಮಾಡ್ತಾರಂತೆ. ನೋಡಿ ತಾತ ಹೋಗ್ತಾ ಇದ್ದಾರಲ್ಲ ಆ ಥರ. ನೋಡಿ ಇದು ರಿಯಾಲಿಟಿ. ಇದು ಇವ್ರದ್ದು ಮನೆ.
ಮನೆಗೆ ಹಿಂಗೆ ಓಡಾಡಬೇಕು, ಹಿಂಗೆ ನೀರಿರುತ್ತೆ, ನೀರೊಳಗೆ ಮನೆ. ಅಲ್ಲಿ ನೋಡಮ್ಮ ಇದು ನೀರು. ಅಲ್ಲ ಇದು ಹಿಂಗೆ ಹಿಂಗೆ ಇರ್ತಾರ ಇವರೆಲ್ಲ. ಇಲ್ಲಿ ನೋಡು. ತಾತ ನೋಡಮ್ಮ ಏನು ಭಯ ಇಲ್ದಿರೆ ನೀಟಾಗಿ ಹೋಗ್ತಾರೆ. ಇಲ್ಲಿ ನೋಡು, ಕೆಳಗೆ ವೇಸ್ಟ್ ಹಂಗಾದ್ರೆ ಅವ್ರಿಗೆ. ಅವೆಲ್ಲ ಸಿಟಿದಲ್ಲಿ ಇದ್ಬಿಟ್ಟು ಹಿಂಗೂ ಜೀವನ ಮಾಡ್ತಾರ, ಹಿಂಗೂ ಟ್ರಾವೆಲ್ ಮಾಡ್ತಾರ ಅಂತ ಅನ್ಸುತ್ತೆ. ಇಲ್ಲಿ ಈ ಎಂಡಿಂದ ಆ ಎಂಡಿಗೆ ಹೋಗ್ಬೇಕಂದ್ರೆ ಅವ್ರ ಬೋಟ್, ಅಲ್ಲಿಂದ ಮತ್ತೆ ಇದು ಟ್ರಾವೆಲಿಂಗ್ ಎಲ್ಲ ಬರೀ ಬೋಟ್ 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 ಬೋಟ್. ಎಲ್ಲ ಇಲ್ಲಿ ಸ್ಟಾಪ್ ಮಾಡಿರ್ತಾರೆ. ಸರ್ ಲೈಫ್ ಜಾಕೆಟ್ ಇಲ್ಲೇ ಸರ್. ತೆಗಿ ನನ್ನ. ಹಿಂಗೆ ಹೋಗೋದು, ಹಿಂಗೆ ಅಲ್ವಾ ಹೋಗೋದು ಅಂತ. ಹಾ ಅಲ್ಲಿ ನೋಡ್ಮ ಬಟ್ಟೆ ಒಣಾಕಿದ್ದಾರೆ. ಹೆಂಗ ಜೀವನ ಮಾಡ್ತಾರ ಅವರೆಲ್ಲ, ಯಾವಾಗೂ ಮಳೆದಲ್ಲಿ. ನೋಡು ಅಲ್ಲಿ ನೋಡ್ಮ ಮನೆಗಳು ತುಂಬಾ ಸೊಳ್ಳೆ ಇರುತ್ತೆ ಅಂತ. ನೆಟ್ವರ್ಕು ಇದೆಯಮ್ಮ ಇಲ್ಲಿ. ನೋಡ್ಬಾ ನೀರೊಳಗೆ ಮನೆ ಹೆಂಗ್ ಕಟ್ಟಿದ್ದಾರೆ. ನೀರೊಳಗೆ ಅವರು ನೋಡ್ಮ ಹಿಂಗ್ ಕಟ್ಟಿರೋದು. ಕೆಳಗೆ ಮನೆನೇ ಇಲ್ಲ, ಫಸ್ಟ್ ಫ್ಲೋರ್ ಇಂದ ಮನೆ. ಇಲ್ಲಿ ಎಲ್ಲಾರು ಮನೆ ಹೆಂಗ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದ್ರೆ ಗ್ರೌಂಡ್ ಫ್ಲೋರಲ್ಲಿ ಮನೆ ಇರಲ್ಲ, ಎಲ್ಲ ಫಸ್ಟ್ ಫ್ಲೋರಲ್ಲೇ ಸೆಟಲ್ ಆಗಿಬಿಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲೆಲ್ಲ ನೀರೆಲ್ಲ ಫುಲ್ ಆಗಿಬಿಟ್ಟಿದೆ. ಈ ಕಡೆನೂ ಫುಲ್ಲು ವಾಟರ್ ಇದೆ. ಇದು ಬಂದ್ಬಿಟ್ಟು ಪ್ಯಾಡಿನೇ. ದೇವ್ರನೇ ಗೊತ್ತಿಲ್ಲ ಹೆಂಗೆ ಸರ್ವೈವ್ ಆಗ್ತಾರೆ, ಹೆಂಗೆ ಇಲ್ಲೆಲ್ಲ ಒಂದು ಮದುವೆ ಮಾಡ್ಬೇಕಂದ್ರೆ ಹೆಂಗಮ್ಮ ಮಾಡ್ತಾರೆ ನರೇಶ್? ಬೋಟ್ ಒಳಗೆ ಮದುವೆ ಮಾಡ್ತಾರ? ಹೆಂಗಿದೆ ಗೊತ್ತಾ ಆ್ಯಕ್ಚುಲಿ ಇದೆಲ್ಲ ಹೆಂಗೆ. ಬಾಯ್ ಒಂದು ನಿಮಿಷ ಈ ಕಡೆ ಬಾ ನೀನು ನರೇಶ್, ಇಲ್ಲಿ ಬಾ. ಸಂಡೇ ನೋಡ್ಮಾ ಮನೆ ಹೆಂಗ್ ಕಟ್ಕೊಂಡಿದ್ದಾರೆ. ಹಿಂಗೇ ಇದೆ, ಬಟ್ ಆದ್ರೆ ಎಲ್ಲ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಮಾ ಅಲ್ಲ. ಏನು ಓ ಇದೆಲ್ಲ ಇವ್ರಿಗೆ ಇಲ್ಲಿ ಇರೋರೆಲ್ಲ ಬೋಟ್ ಇವರೆಲ್ಲ ಒಂದೊಂದು ಬೋಟ್ ಇಟ್ಕೊಂಡಿದ್ದಾರೆ ಟ್ರಾವೆಲಿಂಗ್ಗೆ. ಇವನು ಹಾಕು ಅಂತವನೆ. ಅವನಿಗೆ ಫಿಶಿಂಗ್ ಮಾಡೋದಂದ್ರೆ ತುಂಬ ಇಷ್ಟ. ಆದ್ರೆ ಏನು ಮಾಡೋದು, ಅವನಿಗೆ ಫಿಶ್ ನೆಟ್. ಅಲ್ಲಿ ನೋಡಮ್ಮ ಫಿಶಿಂಗ್ ಮಾಡ್ತಾ ಇದ್ದಾರೆ ನೋಡಲ್ಲಿ. ಅಲ್ಲಿ ನೋಡಿ ಫಿಶಿಂಗ್ ಲೇಡೀಸ್ ಎಲ್ಲ ಫಿಶಿಂಗ್ ಮಾಡ್ತಾರಮ್ಮ ಇಲ್ಲಿ. ladies, you people are living best life. ಇಲ್ಲಿ ಹೋಗಿದ್ರೆ ಏನ್ ಮಜಾ ಇರ್ತಿತ್ತು, ಇದೇ ಮಜಾ ಅಲ್ಲ. ಅದೇನ್
ಸೊ ಇಲ್ಲಿ ಈ ಥರ ಎಲ್ಲ ಫುಲ್ಲಾಗಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ಹಳೇ ಮನೆಗಳೆಲ್ಲ ಮಾತ್ರ ಅಂತ ಈ ಥರ ನೀರು ತುಂಬಿಕೊಂಡಿರೋದು. ಬಿಕಾಸ್ ಅವ್ರಿಗೆ ಅವಾಗೆಲ್ಲ ಐಡಿಯಾ ಇರಲಿಲ್ಲ. ಸೊ ಇವಾಗ ಕಟ್ಟಿರೋರೆಲ್ಲ ಫಸ್ಟ್ ಫ್ಲೋರ್ ಫುಲ್ಲು ಪಿಲ್ಲರ್ ಹಾಕಿ ಆಮೇಲೆ ಅದ್ರ ಮೇಲೆ ಮನೆ ಕಟ್ಟೋದಂತೆ. ಸೊ ಇವರೆಲ್ಲ ಬೋಟ್ ಇಟ್ಕೊಂಡಿದ್ದಾರೆ. ನೀರು ಆ ಕಡೆ ಹೋದ್ರೂ ಚಿಂತೆ ಇಲ್ಲ. ಯಾಕೆಲ್ಲ ಅಲ್ಲ ನೋಡ್ಮಾ, ಅಲ್ಲೇ ಹಿಡ್ದು ಅಲ್ಲೇ ಫಿಶ್ ಫ್ರೈ. ಮಾ ಹೆಂಗ್ ಮಾ ಸಖತ್ತಾಗಿದೆ. ತುಂಬ ಚೆನ್ನಾಗಿದೆ. ಈ ವಿಡಿಯೋ ಎಷ್ಟು ಲೆಂತ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ಐ ಹ್ಯಾವ್ ನೋ ಐಡಿಯಾ ಯಾವಾಗ ಎಡಿಟ್ ಮಾಡಿ ಯಾವಾಗ ಹಾಕ್ತೀನೋ. ಬಟ್ ಆದರೆ ಪಕ್ಕ ಬೇಗ ಎಡಿಟ್ ಮಾಡಿ ಹಾಕ್ತೀನಿ. ಬಿಕಾಸ್ ಈ ಥರ ನೋಡಿ, ಇಲ್ಲಿ ಬಂಗಲಾ ಬೇರೆ ಕಟ್ಟವ್ರೆ. ಬಂಗಲಾ 7 ಫೀಟ್ ಇದೆ ಅಂತಲ್ಲ ಇದು. ಮುಳುಗ್ತೀವಿ. ನೀನು ಒಂದು 5 ಕಾಲ 5:15. ಇಲ್ಲೆಲ್ಲ ಜಲ್ಲಿಕಲ್ಲೆಲ್ಲ ಹೆಂಗ್ ಬಂತು ಫೋಟೋ ಈ ಥರ ಕೇಳು. ಏನು ಮಮ್ಮಿ ಹೆಂಗ್ ಬರೋಕೆ ಆಪ್ಷನ್ ಇದೆ? ಅಲ್ಲ ಇಲ್ಲಿ ನಮಗೆ ಔಟ್ ಸೈಡ್ 45 ಲ್ಯಾಕ್ ಕನ್ಸ್ಟ್ರಕ್ಷನ್ ಆದರೆ ಇಲ್ಲಿ ಇವರಿಗೆಲ್ಲ 65-70 ಲ್ಯಾಕ್ ಆಗುತ್ತಂತೆ. ಅದು ಆಚೆನೆ ತಗೊಳ್ಬೋದು. ಬಟ್ ಸ್ಟಿಲ್ ಅವ್ರದ್ದು ಸ್ವಂತ ಊರು ಅಂತ ಅವರು ಬಿಡೋಕ್ಕಿಷ್ಟ ಇಲ್ಲ. ದೇವ್ರನೇ ಗೊತ್ತಿಲ್ಲ ಹೆಂಗೆ ಜೀವನ ಮಾಡ್ತಾ ಇದ್ದಾರೆ ಅಂತ. ಬಟ್ ದೇ ಆರ್ ಲಿವಿಂಗ್ ದೇರ್ ಬೆಸ್ಟ್ ಲೈಫ್. ಬಿಕಾಸ್ ನೋಡಿ, ಚಿಕ್ಕ ಮನೇನು ಯಾವುದೋ ಒಂದು ಹೆಂಗಿದ್ದಾರೆ ಅಲ್ಲಮ್ಮ. ಅಲ್ಲಿ ತುಂಬಿದ್ರೆ ಫುಲ್ ತುಂಬ್ಕೊಂಡು ಈ ಕಡೆ ಬಂದ್ಬಿಡುತ್ತೆ. ಅಲ್ಲಿ ತುಂಬಿದ್ರೆ ಅವಾಗ ಏನು ಚಿಂತೆ ಇಲ್ಲ. ಎಲ್ಲಕ್ಕೆಲ್ಲ ಫಸ್ಟ್ ಅವ್ರು ಇಲ್ಲ. ಕೊಕೊನಟ್ ಡ್ರಿಂಕ್ ಮಾಡ್ತೀಯಮ್ಮ? ಕಾಸ್ಟ್ ಸರ್ ಕಾಸ್ಟ್. ನಾಯಿ ಕೂಡ ಇಲ್ಲಿ ಸಗದಾಗ ಓಡಾಡ್ಕೊಂಡು ಅದಕ್ಕೂ ಗೊತ್ತಾಗ್ಬಿಟ್ಟಿದೆ. ನೀರು ಬೇರೆ ಜಾಗ ಬೇರೆ. இங்கே எல்லாம் ஓகே இதுக்கப்புறம் வேறு இந்த மாதிரி பாடி போயிடும். அங்கே இந்த மாதிரி ஸ்ட்ராங் இல்லை. அப்போ அங்கே ஃபில்ட் ஆகி எத்தனாயிரம் 170. ನರೇಶ್ ನೋಡಿ ಹೆಂಗೆ ಕುತ್ಕೊಂಡಿದ್ದಾನೆ. ಬಿಟ್ರೆ ಇಲ್ಲೇ ಇರ್ತೀಯಲ್ಲ ನರೇಶ್ ಒಂದು 5 ದಿನಕ್ಕೆ? ಕಾಲ್ ಕರ್ಕೊಂಡು मेरे हाइट नहीं कौन सी यार ಈ ಕಡೆ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ. ಅದೆಲ್ಲ ಹೇಳಬಾರ್ದು. ಇಲ್ಲಿ ನೋಡಿದ್ರೆ ಎಷ್ಟು ಆಗಿದೆ ಅಂತ. ನೋಡಿದ್ರೆ ಎಷ್ಟು ಆಗಿದೆ ಬ್ರಿಡ್ಜ್. ಅವ್ರು ಅದಕ್ಕೆ ಹೋಗ್ತಾರದು. ಇಲ್ಲಮ್ಮ ಆಳ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದ ನೀನು. ಕೇಳೋರ್ನ ಈಜು ಹೊಡಿಬೋದಾ ಅಂತ. ಹೊಡಿತ್ಯಾ? ಕೇಳು ಹೊಡಿ. ಅಷ್ಟು ಕುಟ್ಟಿ ರೋಡ್ ಅಂದರೆ ಅಷ್ಟು ಕುಟ್ಟಿ ರೋಡು. ಬಟ್ ನೋಡಿ, ಸ್ಕೂಲ್ಗೆಲ್ಲ ಮಕ್ಳು ಹಿಂಗೆ ಓಡಾಡೋದು. Trying my best to cover everything. Oh my god. ಯಾರಾದರೂ ಅಲಪೆಗೆ ಬಂದರೆ ಇಲ್ಲೇ ಬನ್ನಿ.
ಅಪರೂಪಕ್ಕೆ ಅದನ್ನು ಮಜ್ಜ ಮಾಡ್ಕೊಂಡ್ಕೊಳ್ಳ. ನಮ್ಮದು ಕಾಫಿ ಕೊಡಿ. 6:30 ಇವಾಗ. 6:30 ಬಾಸ್. 5:30 6 ಇಲ್ಲ. ಸೊ ಇವಾಗ ಬಂದ್ಬಿಟ್ಟು ಸ್ಟಾಪ್ ಮಾಡ್ತಾರೆ. ಹೌದಾ? ಅಟ್ಲೀಸ್ಟ್ ಒಂದು 2 ಬೀರ್ ಕೊಟ್ಟಿದ್ದಾರೆ ಫೀಲ್ ಅಷ್ಟೇ. ಹೌದಾ? Going in speedboat. ಉಲ್ಟಾ. ಆಹಾ, ವಾಟ್ ಎ ಬ್ಯಾಡ್. Can I sit first? Yeah, I can. No issues. நல்லா இருக்கு. ಮಳೆ. Here we have ಚಪಾತಿ. ಪರವಾಗಿಲ್ಲ, ರೈಸ್ ನಾನು ಕೇರಳ ರೈಸ್ ಥರ ಅನ್ಕೊಂಡ್ಬಿಟ್ಟೆ. ಏನೋ ಇದೆ ಸಾಂಬಾರ, ಏನೋ ರೈಸ್, ಕೇರಳ ರೈಸ್ ಕೊಟ್ಟರೆ ಅಷ್ಟೇ. ಏನೋ ಬಾಜಿ, ಗ್ರೇವಿ. ಆ್ಯಂಡ್ ಇಲ್ಲಿ ಅವರು ಕುಡಿತಾ ಇದ್ದಾರೆ. ನೀಟಾಗಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು